ಮಹಾರಾಷ್ಟ್ರದ ಅಧಿಕಾರಿಗಳು ಕರ್ನಾಟಕದಿಂದ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೋದಂತಹ ಅಡಿಕೆ ತುಂಬಿದ ಸುಮಾರು 70 ಲಾರಿಗಳನ್ನು ತಡೆಹಿಡಿದ ವಿಚಾರದ ಬಗ್ಗೆ ಸೂಕ್ತ ಮಾಹಿತಿ ನೀಡಿದಲ್ಲಿ ಮುಖ್ಯಮಂತ್ರಿಗಳ ಮೂಲಕ ಸಮಸ್ಯೆ ಬಗೆಹರಿಸಲು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಭರವಸೆಯನ್ನ ನೀಡಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಇವರು ಜಿಲ್ಲೆಯಿಂದ ಹೋದ 70 ಲಾರಿಗಳನ್ನು ಅಲ್ಲಿನ ಸರ್ಕಾರಿ ಅಧಿಕಾರಿಗಳು ವಶಕ್ಕೆ ಪಡೆದಿರುವುದಲ್ಲದೆ ಲಾರಿಯಲ್ಲಿರುವಂತಹ ಅಡಿಕೆಗಳನ್ನ ನಾಶ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ ಎನ್ನುವ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಆದರೆ ಅಡಿಕೆ ಸಾಗಾಟ ಮಾಡುವವರಾಗ್ಲಿ ವ್ಯಾಪಾರಿಗಳಾಗ್ಲಿ ಈ ವಿಚಾರವನ್ನ ಸೂಕ್ತ ದಾಖಲೆ ನೀಡಿ ದೃಢಪಡಿಸಿಲ್ಲ. ಒಂದು ವೇಳೆ ಇದರ ಬಗ್ಗೆ ಸೂಕ್ತ ದಾಖಲೆ ಪ್ರಸ್ತುತಪಡಿಸಿದ್ದಲ್ಲಿ ಮುಖ್ಯಮಂತ್ರಿಗಳ ಬಳಿ ಈ ವಿಚಾರವನ್ನ ಕೊಂಡೊಯ್ದು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆಯನ್ನ ಬಗೆಹರಿಸುವ ಪ್ರಯತ್ನವನ್ನ ಮಾಡಲಾಗ್ತದೆ. ಅಲ್ಲಿನ ಅಧಿಕಾರಿಗಳು ಅಡಿಕೆಯಲ್ಲಿ ತಂಬಾಕು ಪದಾರ್ಥ ಇದೆ ಎನ್ನುವ ಕಾರಣಕ್ಕೆ ಅದನ್ನು ನಾಶಪಡಿಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ರೀತಿ ನಾಶಪಡಿಸಲು ಸಾಧ್ಯ ಇಲ್ಲ. ಒಂದೋ ಅಲ್ಲಿನ ಅಧಿಕಾರಿಗಳು ಲಂಚಕ್ಕೋಸ್ಕರ ಈ ರೀತಿ ಮಾಡಿರಬಹುದು, ಇಲ್ವೇ ತೆರಿಗೆ ಸಂಬಂಧಿಸಿದ ವಿಚಾರ ಆಗಿರಬಹುದು. ವ್ಯಾಪಾರಿಗಳು ಈ ಬಗ್ಗೆ ತಮ್ಮನ್ನ ಸಂಪರ್ಕಿಸಿದಲ್ಲಿ ಅವರ ಜೊತೆಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಾಗಿ ತಿಳಿಸಿದ್ರು. ಇದರಲ್ಲಿ ಯಾವುದೇ ಟೊಬ್ಯಾಕೋ ಕಂಟೆಂಟ್ಗಳು ಇಲ್ಲ. ಅಧಿಕಾರಿಗಳು ಒಂದು ಲಂಚ ತೆಗೆದುಕೊಳ್ಳುವ ದೃಷ್ಟಿ ಹಿಡಿಕೊಂಡು ಇವರನ್ನು ಹೆದರಿಸುವಂಥ ಕುತಂತ್ರ ಮಾಡಿರ್ಬೋದು, ಇಲ್ಲ ಅವರಿಗೆ ಸರಿಯಾದ ಮಾಹಿತಿ ಇಲ್ಲದೆ ವಿಚಾರವನ್ನು ಕೂಡ ಮಾಡಿರ್ಬೋದು. ನಾನು ಅವ್ರಿಗೆ ಹೇಳಿದೆ, ನೀವು ಬನ್ನಿ ನನ್ನ ಹತ್ರ, ಯಾರಾದರೂ ಬರಬೇಕು ತಾನೆ ಡೀಟೇಲ್ ತಗೊಂಡು. ನಾನು ಮುಖ್ಯಮಂತ್ರಿಯವ್ರ ಹತ್ರ ಕರ್ಕೊಂಡು ಹೋಗಿ ನಮ್ಮ ಮುಖ್ಯಮಂತ್ರಿಯವರಿಂದ ಮಹಾರಾಷ್ಟ್ರ ಮುಖ್ಯಮಂತ್ರಿಯವರಿಗೆ ಮಾತಾಡಿಸಿ ಅದು ಏನಿದೆ ಅದು ಸಾರ್ಟ್ ಔಟ್ ಮಾಡ್ಬೋದು. ಮತ್ತು ಸುಡುವಂಥ ವಿಚಾರಗಳು ಬಂದಾಗ ಅದು ನೋಡಿಕೊಳ್ಳು. ಅವ್ರು ಬರಬೇಕಲ್ಲ, ಯಾರು ತೊಂದರೆ ಆಗಿದೆ ಅವರು ಬಂದರೆ ನಾವು ಅದರ ಬಗ್ಗೆ ಗಮನ ಹರಿಸ್ಬೋದು. ಕೂಡಲೇ ಅಲ್ಲಿಂದ ಸರ್ಕಾರಕ್ಕೆ ಮಾತಾಡಿ ಅದನ್ನು ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿಗಳ ಲೆವೆಲ್ನಲ್ಲಿ ಅದನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡ್ಬೋದು. ನಾನು ಸಕ್ತರಿದೆ ಅದನ್ನು ಮಾಡಲಿಕ್ಕೆ. ಅವರು ಬಂದರೆ ಅದಕ್ಕೆ ಪರಿಹಾರ ಕೊಡುವಂಥ ಇವ್ರದ್ದು ಏನೋ ತೊಂದರೆ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಇವ್ರದ್ದು ಟ್ಯಾಕ್ಸದು ಪ್ರಾಬ್ಲಮ್, ಅದು ಪ್ರಾಬ್ಲಮ್, ಇದು ಪ್ರಾಬ್ಲಮ್ ಇದೆಯಾ ಅಂತ ನನಗೆ ನಿಜವಾದ ವಿಚಾರಗಳು ಗೊತ್ತಿಲ್ಲ. ಅವರು ಯಾವತ್ತೂ ಇದರಲ್ಲಿ ಕೆಮಿಕಲ್ ಮಿಶ್ರಿತ ಆಗಿದೆ, ಇದಕ್ಕೆ ಬೆಂಕಿ ಕೊಡ್ತೇವೆ ಅಂತ ಹೇಳಿದರೆ ಅದನ್ನು ನಾವು ಬಿಡೋದು ಅಲ್ಲ. ಇವರು ಟ್ಯಾಕ್ಸನ್ನು ಏನಾದರೂ ಆ ಕಡೆ ಈ ಕಡೆ ಆಗಿದೆ ಅದನ್ನು ಕಾನೂನಿನ ಪ್ರಕಾರ ಹೋಗ್ತದೆ, ಅದರಲ್ಲಿ ನಾವೇನು ಮಾಡಲಿಕ್ಕೆ. ಆಹಾರ ಇಲಾಖೆಯವರು ಹಿಡಿದ್ರೆ ನಾವು ಅದಕ್ಕೆ ಸಾಲ್ವ್ ಮಾಡಿ ಕೊಡ್ತೇವೆ. ಅವ್ರು ಬರಲಿ ನಮ್ಮ ಹತ್ರ, ನಾನು ಕರ್ಕೊಂಡು ಹೋಗ್ತೀನಿ ಅವ್ರ ಮುಖ್ಯಮಂತ್ರಿ ಹತ್ರ, ನಾನು ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಕಾನೂನಾತ್ಮಕವಾಗಿ ಸರಿ ಇದ್ದರೆ ಖಂಡಿತ ಅದಕ್ಕೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತೀನಿ.